ಮ್ಯಾಟರ್ನ ಕಂಪೋಸಿಂಗ್ ಕೊಡ್ಬೋದಾ ನೋಡಿ? This would be sensational. ಸ್ಕೂಲಿಂದ ನೇರ ಬಂದ್ಬಿಟ್ಯಾ? ಇಲ್ಲ, ಮನೆಗೆ ಡ್ರೆಸ್ ಚೇಂಜ್ ಮಾಡ್ಕೊಂಡ್ ಬಂದೆ. ಸರಿ, ಇದು ಕಂಪೋಸಿಂಗ್ ಕೊಡು. ಸೇತುವೆ ನಿರ್ಮಾಣದಲ್ಲಿ ಭಾರಿ ಗೋಲ್ಮಾಲ್, ಕಾಳಿಂಗರಾಯನ ಕೋಟ್ಯಾಂತರ ರೂಪಾಯಿ ಗುಳುಂ. ಓಹೋ, ಶರಣ್ರಿ ಸರ, ಶರಣ್ರಿ. ಮುಂಜಾನೆ ಆಕಾಶದಾಗೆ ಸೂರ್ಯನ್ ನೋಡಿದ್ರಿ. ಈಗ ಈ ಸೂರ್ಯಪತ್ರಿಕೆ ಓದಿದ್ದಿನ್ನೂ ಅರ್ಗೆ ಇಲ್ಲ. ಅಷ್ಟ್ರಾಗೆ ಸಾಕ್ಷಾತ್ ಸೂರ್ಯದೇವರೇ ಪ್ರತ್ಯಕ್ಷ. ನೀವು ಬರ್ತೀರಿ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೀನಿ ಸರ. ಬರ್ರ ಬರ್ರಿ ಬರ್ರಿ ಬರ್ರಿ. ಹಿಂಗ್ ಕುಂಡ್ರಲ್ಲ ಕುಂಡ್ರಲ್ಲ. ಗುಡ್ ಮಾರ್ನಿಂಗ್ ಇನ್ಸ್ಪೆಕ್ಟರ್. ಹೇಗಿದೆ ನ್ಯೂಸ್? ಪರವಾಗಿಲ್ಲ. ನಮ್ಮ ನ್ಯೂಸ್ ಯಾವತ್ತು ಫೈನ್ ಅಂಡ್ ಫೈರಿ. ಬೈ ದ ಬೈ, ಕಾಳಿಂಗರಾಯನ ಬಗ್ಗೆ ಓದಿರ್ಬೇಕು. ರಾಜಕೀಯ ಪ್ರಭಾವ ಮತ್ತು ತುಂಬಾ ಹಣ ಇರೋರನ್ನ ಅರೆಸ್ಟ್ ಮಾಡೋದಕ್ಕೆ ಭಯ ಅಲ್ವೇ? ಭಯ? ಹಾಗಂದ್ರೇನು? ಓ, ಹಾಗಾದ್ರೆ ಆ ರೋಗ ಬಗ್ಗೆ ಕನಿಕರಾನ? ಎಣ್ಣೆಗೂ ಸಿಗೆಕಾಯಿಗೂ ಎಷ್ಟು ಸಂಬಂಧನೋ ಖಾಕಿಗೂ ಕನಿಕರಕ್ಕೂ ಅಷ್ಟೇ ಸಂಬಂಧ ಸಂಪಾದಕರೇ. ಅಂದಮೇಲೆ ಏನೋ ಕಮಿಷನ್ ಬಂದಿರಬೇಕು. ಕಮಿಷನ್ ಅಫ್ಕೋರ್ಸ್ ಬಂದಿದೆ. ಅ ಬಿಗ್ ಫ್ಯಾಟ್ ಕಮಿಷನ್. ಬನ್ನಿ ತೋರಿಸ್ತೀನಿ. ನಿಮ್ಮ ಕಣ್ಣಾರೆ ನೋಡಿ ನಲೀರಿ ಸಂಪಾದಕರೇ, ಕಮಿಷನ್ ಎಷ್ಟು ದಪ್ಪ ಇದೆ ಅಂತ. ವಂಡರ್ಫುಲ್. ನ್ಯೂಸ್ ನೋಡಿದ ತಕ್ಷಣ ಕ್ರಮ ತಗೊಂಡಿದ್ದೀರಾ? ವೆರಿ ಸಾರಿ ಸಂಪಾದಕ ಸಾಹೇಬ್ರೆ, ಅದು ನಿಮ್ ಪತ್ರಿಕೆಯಲ್ಲಿ ನ್ಯೂಸ್ ಹಚ್ಚಾಕ ಮುಂಚೆನೆ, ಅದು ರಾತ್ರಿ 12 ಗಂಟೆಗೆ ಮೊದ್ಲೇನೆ ಈ ಕುನ್ನಿ ನನ್ನ ಬೂಟ್ಸ್ನ ಟೇಸ್ಟ್ ನೆಕ್ಕೊಂಡು ಇಲ್ಲೇ ಬಿದ್ದಿದ್ದ. ರಾತ್ರಿ 12 ಗಂಟೆಗೇನೆ? ಎಸ್. ಎನಿವೆ, ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು. ಅದ್ ಸರಿ, ನೀವೇನೋ ಈ ಕದೀಮ್ ಕಾಂಟ್ರಾಕ್ಟರ್ನ ಅರೆಸ್ಟ್ ಮಾಡಿದ್ದೀನಿ ಅಂತ ಬೀಗ್ತಾ ಇದ್ದೀರಾ, ಆದ್ರೆ ಇವನಿಗೆ ಶಿಕ್ಷೆ ಆಗತ್ತಾ? ಅದು ಕೋರ್ಟ್ ತೀರ್ಮಾನ ಮಾಡುತ್ತೆ. ಬನ್ನಿ. ಓ, ಅಂದ್ರೆ ಕೋರ್ಟ್ ತೀರ್ಮಾನ ಮಾಡ್ಲಿ ಅಂತ ನೀವು, ಪೊಲೀಸ್ನವ್ರು ಎಲ್ಲ ಸಾಕ್ಷಿಗಳನ್ನ ಪ್ರೊಡ್ಯೂಸ್ ಮಾಡ್ಲಿ ಅಂತ ಕೋರ್ಟು. ಈಗ ಒಬ್ಬರ ಮೇಲೆ ಒಬ್ರು ಹಾಕೊಂಡು ಇಬ್ರು ನುಸುಳ್ಕೊಂಡು ಹೋಗ್ತೀರಾ. ಮಿಸ್ಟರ್ ಸೂರ್ಯ, ಕಾನೂನಿನ ಬಲೆಯಲ್ಲಿ ಸಿಕ್ಕಾಕೊಂಡಿರೋ ಯಾರೂ ಶಿಕ್ಷೆಯನ್ನ ತಪ್ಪಿಸ್ಕೊಳಕ್ ಸಾಧ್ಯ ಇಲ್ಲ. ನಿಮ್ಮ ಕಾನೂನಿನ ಬಲೆ ಇರೋದು ಸಣ್ಣ ಸಣ್ಣ ಮೀನುಗಳನ್ನು ಹಿಡಿಯೋದಕ್ಕೆ ಇನ್ಸ್ಪೆಕ್ಟರ್. ಕಾಳಿಂಗರಾಯನಂತ ದೊಡ್ಡ ತಿಮಿಂಗಲನ್ನು ಹಿಡಿಯೋದಕ್ಕೆ ನಿಮ್ಮ ಹತ್ರ ಬಲೆನೇ ಇಲ್ಲ. ಬಲೆ ಬೀಸೋದು ನಿಮ್ಗೆ ಸೇರಿದ್ದು ಸಂಪಾದಕರೇ. ಬಗ್ಗು ಬಡ್ದು ಬನ್ಸೋದಷ್ಟೇ ನಮ್ ಕೆಲಸ. ಕೋಪಿಸ್ಕೋಬೇಡಿ, ಸತ್ಯ ಯಾವಾಗಲೂ ಕಹಿ. ಮಾತಿಗೆ ಹೇಳ್ತೀನಿ, ನೀವು ಬಂಧಿಸಿದ ಆ ಕಾಂಟ್ರಾಕ್ಟರ್ 24 ಗಂಟೆ ಸಹ ನಿಮ್ಮ ಸ್ಟೇಷನ್ ನಲ್ಲಿ ಇರೋದಿಲ್ಲ. ಮಿಸ್ಟರ್ ಸೂರ್ಯ ಅವ್ರು ಹೇಳೋದು 100% ಕರೆಕ್ಟ್ ಇನ್ಸ್ಪೆಕ್ಟರ್. ಕೊಲಿಲಾಯ್ರೆ ಶರಣ್ರಿಯಪ್ಪ, ಶರಣ್ರಿ. ಏನ್ ದೇವಣ್ಣ, ಎಲ್ಲ ಆರಾಮ? ಎಲ್ಲಾ ತಮ್ಮ ದಯನ್ರೇ. ಬರ್ಲ ಕುಂದ್ರ, ಬನ್ನಿ ಇಲ್ಲಿ ಕುಂಡ್ರಲ್ಲ. ನೀವು ಇವ್ರನ್ನ ಯಾರಂತ ತಿಳಿದಿರಿ ಸರ? ಟಾಕ್ ಆಫ್ ದಿ ಟೌನ್ ಸರ. ಎಂತ ಕ್ರಿಮಿನಲ್ ಕೇಸ್ಗಳನ್ನು ನುಂಗಿ ನೀರ್ ಕುಡಿದ್ರು ಅಗದಿ ಭಯಂಕರ ಕ್ರಿಮಿನಲ್ ಲಾಯರ್ ಅದರ್ರಿ ಇವರು. ಮಾಡಿರೋ ಕೊಲಿನ ಮುಚ್ಚಾಕಸ್ತಾರ್ರಿ, ಮಾಡದೇ ಇರೋ ಕೊಲಿಗೆ ಗಲ್ಲ ಆರ್ಡರ್ ಮಾಡಿಸ್ತಾರ್ರಿ ಇವ್ರು. ಗಲ್ಲಾದವನು ಇವ್ರ ಗಲ್ಲಾ ಪೆಟ್ಟಿಗೆ ತುಂಬದ ಅಂತ ಇಟ್ಕೇಳಿ ಆ ಕೇಸನ್ನ ಉಲ್ಟಂ ಪಲ್ಟಾ ಮಾಡಿ
ಆ ಪ್ರಾಸಿಕ್ಯೂಟರ್ಗೆ ಉಗುದು ಉಪ್ಪಾಕಿ ಅವ್ರ ಮಾನ ತೆಗೆದು ನಮ್ದವ್ರಿಗೆ ಜೀವದಾನ ಮಾಡಿಸ್ತಾರ್ರಿ ಇವ್ರು. ನೀವು ಅವನಿಷ್ಟೊತ್ತು ನನ್ನನ್ನ ಹಾಡು ಹೋಗ್ಲಿದ್ದು ಕನ್ನಡದಲ್ಲೇ, ನಿಮ್ಗೆ ಅರ್ಥ ಆಗ್ಲಿಲ್ವಾ ಇನ್ಸ್ಪೆಕ್ಟ್ರೆ? ನಮ್ಮ SP ಮನೆಯಲ್ಲಿರೋ ನಾಯಿಗೂ ಈ ದೇವಣ್ಣ ಇದೇ ತರ ಕನ್ನಡದಲ್ಲೇ ಹಾಡಿ ಹೊಗಳ್ತಾನೆ. ಅದಕ್ಕೆ ನಾನು ಅವನ ಮಾತಿಗೆ ಒಂದು ಕೌಡೆ ಬೆಲೆ ಸಹ ಕೊಡಲ್ಲ. ಐ ಸಿ. ಐ ಆಮ್ ಅಡ್ವೊಕೇಟ್ ರಾಜಮೋಹನ್. ನನ್ನ ಕ್ಲೈಂಟ್ ಪರವಾಗಿ ಜಾಮೀನ್ ತಂದಿದ್ದೀನಿ, ತಗೊಳ್ಳಿ. ಯಾರು ನಿಮ್ ಕ್ಲೈಂಟ್? ಅದನ್ನ ಓದಿ ನಿಮ್ಗೆ ಗೊತ್ತಾಗುತ್ತೆ. ಎಂಥ ಕಚಡ ನನ್ನ ಮಕ್ಕಳಿಗೆ ಜಾಮೀನು. ಈ ಕಾಳಿಂಗರಾಯ ಎಂಥ ಅಪರಾಧ ಅಂತ ನಿಮ್ಗೆ ಗೊತ್ತಿಲ್ಲ ಅಡ್ವೊಕೇಟ್? ಅಪರಾಧ ಕೋರ್ಟ್ನಲ್ಲಿ ಪ್ರೂವ್ ಆದ್ಮೇಲೆನೆ ಅಪರಾಧಿ ಎನ್ನಿಸ್ಕೊಳ್ಳೋದು ಇನ್ಸ್ಪೆಕ್ಟರ್. ಸಿಮೆಂಟ್ ನ ಕಳ್ಳ ಸಾಗಾಣಿಕೆ ಮಾಡೋದು, ಬೂದಿ ಬೇರಿಸಿರೋ ಸಿಮೆಂಟ್ ನ ಸೇತುವೆಗೆ ಉಪಯೋಗಿಸೋದು, ಸುಳ್ಳು ವೌಚರ್ಗಳನ್ನ ಸರ್ಕಾರಕ್ಕೆ ಪ್ರೊಡ್ಯೂಸ್ ಮಾಡೋದು, ಇದೆಲ್ಲ ಅಪರಾಧ ಅಲ್ವಾ? ಅದಕ್ಕೆಲ್ಲ ಉತ್ತರ ಕೋರ್ಟ್ನಲ್ಲಿ ಕೊಡೋಣ, ಬಟ್ ರಿಲೀಸ್ ಹಿಮ್ ಇಮಿಡಿಯೇಟ್ಲಿ. ಹಂಗಾರೆ ಅವ್ರು ಬಿಡ್ಲೇನ್ರಿ? ಬಿಡು. ಚೆನ್ನಾಗಿ ಹೊಡೆದ್ಬಿಟ್ಟಿದ್ದೀರಾ? ಎಲ್ಲಾದ್ರೂ ಉಂಟೆ. ಕಳ್ಳು ಕದೀಮನಾಗಿ ಹುಟ್ಟಿದ್ದಕ್ಕೆ ಹಾರ ತುರಾಯಿ ಹಾಕಿ ಸನ್ಮಾನ ಮಾಡಿದ್ದೀವಿ. ಬೂಟಿನ ಹಾರ. ಜಾಸ್ತಿ ನಿಗರ್ಬೇಡ ಕಂಡ್ಲ. ಈ ಲೋಕೋಪಯೋಗಿ ಕಾಂಟ್ರಾಕ್ಟರ್ ಕಾಳಿಂಗ ತನ್ನ ಸರ್ವಿಸ್ ನಾಗ ಎಷ್ಟೋ ಜನ ನಿನ್ನಂತ ಬಚ್ಚಗಳನ್ನ ನೋಡವನೆ, ಜೊತೆಗೆ ಹಣ ಮಾಡವನೆ. ಮುಚ್ಕೊಂಡ್ ಮನೆಗೆ ಹೋಗು, ಒಂದ್ ಬಿಳಿ ಬಟ್ಟೆ ತಗೋ, ಹೊಸಿ ಉಪ್ಪು ಹಾಕು, ಕಟ್ಟು, ಬಿಸಿ ಮಾಡು, ಕಾವು ಕೊಟ್ಕೋ. ಪೊಲೀಸ್ ಪಾಪ ಉದ್ವಾದ್ದು ಮುರಿದೋಯ್ತದೆ ಕಂಡ್ಲ. ಈ ಕಾಂಟ್ರಾಕ್ಟರ್ ಕಾಳಿಂಗರಾಯ ಕೈ ಹಿಡ್ದ ಅಂದ್ರೆ ಕಾಮಧೇನು, ಕೆರಳಿದ್ರೆ ಕಾಳಿಂಗ ಸರ್ಪ. ನಾನು ಕಣ್ಣಿಟ್ರೆ ಕಾಕಿನೂ ಬಿಡಲ್ಲ, ಕಾದಿನೂ ಬಿಡಲ್ಲ. ಇನ್ನೊಂದ್ ನಿಮಿಷದಲ್ಲಿ ಮುಚ್ಕೊಂಡು ಹೊರಗೆ ಹೋಗ್ತಾ ಇದ್ರೆ ಮತ್ತೆ ಒದ್ದು ಒಳಗಾಗ್ಬೇಕಾಗತ್ತೆ. ಏನ್ ಮಾಡ್ತಿಲ್ಲ? ಇನ್ಸ್ಪೆಕ್ಟರ್ ಸಮಾಧಾನ ತಗೊಳ್ಳಿರ, ಸಮಾಧಾನ ತಡ್ಕಳ್ಳ. ಲಾಯರ್ ಪಾಪ ಹೇಳೋದಿನ್ನು ಮುಗಿದಿಲ್ಲ. ಪೇಪರ್ ಪಾಪ, ಕೈನಾಗೊಂದ್ ಪೇಪರ್ ಪೆನ್ನು ಐತೆ ಅಂತ ನೀನ್ ನನ್ನೇ ಕೆಡಕ್ತೀಯ? ನಾನ್ ಮನ್ಸ್ ಮಾಡಿದ್ರೆ ಬೆಂಕಿ ಪಟ್ಟಣಂಗಿರೋ ನಿನ್ ಪ್ರೆಸ್ನ ಹೊಸ್ಕಾಗ್ತೀನಿ ಕಣ್ಣ. ಪ್ರೆಸ್ ಅನ್ನೋ ಆ ಪುಟ್ಟ ಬೆಂಕಿ ಪಟ್ಟಣಕ್ಕೆ ಪ್ರಪಂಚದಲ್ಲಿರೋ ನಿನ್ನಂಥವರನ್ನೆಲ್ಲ ಒಂದೇ ಸಲಕ್ಕೆ ಸುಟ್ಟು ಬೂದಿ ಮಾಡುವಂತ ಶಕ್ತಿ ಇದೆ ಕಾಂಟ್ರಾಕ್ಟರ್ ಪಾಪ. ಏನಂತಲೇ ಪೇಪರ್ ಪಾಪ? ಕೊಚ್ಚೆ ಮೇಲೆ ಕಲ್ಲು ಹಾಕೋ ಅಭ್ಯಾಸ ನನಗಿಲ್ಲ ಅಂದೆ. ಹಂಗಾರ ನಾನು ಕೊಚ್ಚೆಗಿಂತ ಕೀಳು ಅಂತ. ಬರೀ ಕಾಕಿ ಹಾಕೊಂಡು ಯಾಕೆ ಎಗರಾಡ್ತೀಯ? ಈ ಕಾಕಿ ನಾನ್ ತೆಗಿಸ್ಲಿಲ್ಲ, ಕಾಳಿಂಗರಾಯನೇ ಅಲ್ಲ, ನನ್ನ ಕಾಲಿಂದ ಒದ್ದಿದ್ಯಲ್ಲ, ಈ ಕಾಲ ನೀನ್ ಹಿಡಿಯಾಗಿ ಮಾಡ್ಲಿಲ್ಲ. ನನ್ನ ಹೆಸರು ಕರಿಬೇಡ ಕಡ್ಲೆ ಪೊಲೀಸ್ ಪಾಪ. ಬರ್ತೀನಿ. ಬರ್ದೆ ಎಲ್ಲಿ ಹೋಗ್ತೀಯ ಕಾಳಿಂಗರಾಯ? ಮತ್ ನಾನೇ ಹೇಳ್ಕೊಂಡ್ ಬರ್ತೀನಲ್ಲ. ಏನಾಯ್ತು ನಗಕ್ಕೆ? ನಿಮ್ಮನ್ನು ನೋಡಿದ್ರೆ ಪಾಪ ಅನ್ಸುತ್ತೆ. ಆ ತಿಮಿಂಗಲ ಮತ್ತೆ ಸಾಗರಕ್ಕೆ ಸೇರೋಯ್ತು. ಇಂಪಾಸಿಬಲ್. ನನ್ನ ಗುರಿ ಅಷ್ಟು ಸುಲಭವಾಗಿ ತಪ್ಪೋದಿಲ್ಲ. ಇವತ್ತಲ್ಲ ನಾಳೆ ಈ ಕಂತ್ರಿ ಕುನ್ನಿನ ಹಿಡಿದು ಕೋರ್ಟ್ ಮೆಟ್ಲು ಹತ್ಸಿ ಜೈಲ್ ಕಂಬಿ ಎಣ್ಸೋಗಿ ಮಾಡ್ಲಿಲ್ಲ. ನಿಮ್ಮ ಹೆಸರು ಇನ್ಸ್ಪೆಕ್ಟರ್ ಚಂದ್ರಾನೇ ಅಲ್ಲ. ಅಲ್ಲ, ಇಷ್ಟಕ್ಕೆ ಇಷ್ಟು ಅಪ್ಸೆಟ್ ಆದ್ರೆ ಹೀಗೆ? ಇನ್ನೂ ಅನೇಕ ತಿಮಿಂಗಲಗಳಿವೆ. ಹೊರಗೆ ದೊಡ್ಡವರಾಗಿ ಮೆರೀತಾ ಒಳಗೆ ಕೊಳತು ನಾರ್ತಿರೋ ಎಷ್ಟೋ ಗೋಮುಖ ವ್ಯಾಘ್ರಗಳಿವೆ. ತಳುಕಿನ ಲೋಕದ 3rd ಕ್ಲಾಸ್ ಗೂಂಡಾಗಳಿವೆ. ಮಾದಕ ಪದಾರ್ಥಗಳನ್ನು ಮಾರಿ ಯುವ ಪೀಳಿಗೆನ ನಾಶ ಮಾಡ್ತಿರೋ ಸಮಾಜ ದ್ರೋಹಿಗಳಿವೆ. ಸಂಪಾದಕರೇ, ನಿಮ್ಮ ಉಪದೇಶನ ನಿಮ್ಮ ಪತ್ರಿಕೆಯಲ್ಲೇ ಛಪಾಯಿಸಿ. ಬೆಂಕಿಗೆ ಸುಡೋದನ್ನು ಯಾರು ಹೇಳ್ಬೇಕಾಗಿಲ್ಲ. ನಿಜ. ದೇವಣ್ಣ, ನಿಮ್ಮ ಇನ್ಸ್ಪೆಕ್ಟರ್ ಸಾಹೇಬ್ರಿಗೆ ಸ್ವಲ್ಪ ಕೋಪ ಬಂದಿದೆ. ಸ್ವಲ್ಪ ಕೂಲ್ ಡ್ರಿಂಕ್ಸ್ ತಂದು ಕೊಡು. ಆತ್ರಿ ಸರ. ಕೂಲೆಟ್. ಈ ಪೇಪರ್ ಹುಲಿಗೆ ಪೊಲೀಸರಂದ್ರೆ ಆಗದೆ ಚೀಪ್. ಶಡಪ್. ಆ ಪೇಪರ್ ಹುಲಿ ಏನಂತು? ನಿಮ್ಗೆ ಕೂಲ್ ಡ್ರಿಂಕ್ಸ್ ತಂದು ಕೊಡ್ರಿ ಅಂತ. Idiot. ಸರ, ತಳಕಿನ ಲೋಕದ 3rd ಕ್ಲಾಸ್ ಕ್ರಿಮಿನಲ್ಗಳಿವೆ ಅಂತು. ಹಂಗಾರೆ ಅವು ಎಲ್ಲದವ್ರಿ ಸರ? ಏನ್ ಮಂತ್ರಿ ಪಾಪ, ಮಜವಾಗಿ ಹೆಣ್ಮಕ್ಳ ಜೊತೆ ಕೂತ್ಕೊಂಡು ಮಜಬೂತಾಗಿ ಮಾತಾಡ್ಬೇಕಾರೆ ನೀವು ಹೇಳ್ ಕಳಿಸ್ಬಿಟ್ಟಲ್ಲ. ಏನಂತ ಪ್ರಾಣ ಹೋಗಂತ ರಾಜಕಾರಣ? ಅರ್ಧಂಬರ್ಧ ಆಗೋಯ್ತಪ್ಪ ಅಮ್ಮಂತವ. ಅದೇನ್ ಬೇಗ ಹೇಳು. ಕುತ್ಕೊಳ್ಳೆ, ಎಡವಟ್ಟು ಕುತ್ಕೋ. ಓ ಗಾಚಾರ. ನೀನು ಮಂತ್ರಿ ಆಗಿರೋದು ಹೆಣ್ಮಕ್ಳ ಜೊತೆ ಚಕ್ಕಂದಾಡಕ್ಕಲ್ಲ, ಕುಣಿಯೋಕ್ಕೂ ಅಲ್ಲ. ಮಂತ್ರಿ ಆದವನು ಹೆಂಗ್ಸಿಂತಾವ್ ಮಾತಾಡಬಾರ್ದು ಅಂತ ಯಾವ ರೂಲಿಸ್ ಆಗು ಬರ್ದಿಲ್ಲಪ್ಪ. ಹಳೆ ಶಾಲೆನುವೆ ತಂಗುಳು ಮುದ್ದೆನು ಮರ್ತೋನಲ್ಲಯ್ಯ ಈ ಕಾಳಿಂಗ. ಈಗೇನು ಆ ನನ್ನ ಮಕ್ಕಳನ್ನ ಭೂಗತಾಗಂಗ್ ನೆಲಕ್ ತುಳಿಬೇಕು. ಅವ್ರ ರಕ್ತನ ಚಂಬಗೆ ಗಟಗಟ ಅಂತ ಕುಡಿಬೇಕು. ಅವ್ರ ಮೂಳೆನ ಕರಕರ ಅಂತ ಅಗದ್ ನುಂಗ್ಬೇಕು. ಅಷ್ಟೇ ತಾನೆಯ? ಸ್ಟಾಪ್ ಇಟ್.
ನಾಯಿನ ಸಿಂಹಾಸನ ಮೇಲೆ ಕೂರ್ಸಿದ್ರೆ ಹೇಸಿಗೆ ಕಂಡಲ್ಲಿ ಇಳಿದು ಹೋಗಿತ್ತಂತೆ. ಮಾತೆತ್ರ ಪೊಲೀಸ್ನವನು ಪೇಪರ್ನವನು ಅವ್ರಿಬ್ಬರನ್ನ ಬಿಟ್ಟರೆ ಬೇರೆ ಯಾರು ಗೊತ್ತಿಲ್ಲ ನಿನಗೆ? ನಮ್ಮ ಲೆವೆಲ್ ಏನು ಅವ್ರ ಲೆವೆಲ್ ಏನು? ಅವ್ರನ್ನ ಚಿಟಿಕೆ ಹೊಡೆದ್ರೆ ಹೊಸ್ಕಾಕ್ಬಿಡ್ಬೋದು. ಅದಕ್ಕೆ ನಾಡಿದ್ ನಮ್ಮ ಊರ್ ಕಡೆಗೆ ಟೂರ್ ಹಾಕೊಂಡಿದ್ದೀನಿ ಕಣೋ ಮಂತ್ರಿ ಪಾಪ. ಆ ನನ್ನ ಮಕ್ಕಳನ್ನ ತಗ್ಗು ತೋಡಿ ಊತ ಹಾಕ್ಬಿಡ್ತೀನಿ. ಬೆಕ್ಕಿನ ಕನಸಿನಲ್ಲಿ ಇಲಿ ಬರ್ದೆ ಹುಲಿ ಬರೋದಕ್ಕೆ ಸಾಧ್ಯನಾ? ಡ್ಯಾಮ್ ಇಟ್ ಐಸೆ. ಇಂಥ ಜುಜುಬಿ ಆಸನೆಲ್ಲ ಬಿಟ್ಬಿಡು. ಮಂತ್ರಿ ಪದವಿ ಅಂದ್ರೆ ಪರ್ಮನೆಂಟ್ ಅಂತ ತಿಳ್ಕೊಂಡಿದ್ಯಾ? ನೋ. ಒಬ್ಬ ಸರ್ಕಾರಿ ನೌಕರ ಆದ್ರೆ ತನ್ನ 58ನೇ ವಯಸ್ಸಿನ ತನಕ ದುಡ್ದು ಹಣ ಮಾಡ್ಕೋಬಹುದು. ಆದ್ರೆ ನಮ್ಗಿರೋದು 5 ವರ್ಷ, ಓನ್ಲಿ 5 years. ಅಷ್ಟಲ್ಲೇ ಅವನೊಬ್ಬ ಮಂತ್ರಿ ಗುಂಪು ಕಟ್ಕೊಂಡು ಸರ್ಕಾರ ಉರುಳಿಸ್ದ ಅಂದ್ರೆ ನಮ್ ಗತಿ ಅಧೋಗತಿ. ಹಂಗಾರೆ ಈ ಪಾಟಿ ದುಡ್ಡು ಸುರಿದು ಮಂತ್ರಿ ಆಗಿದ್ದಕ್ಕೂ 5 ವರ್ಷನೂ ಕಾಯಮಿಲ್ಲ ಅನ್ನು. ಹೌದಯ್ಯ, ಅಷ್ಟರಲ್ಲೇ ಕೋಟಿಗಟ್ಲೆ ಕಮಾಯಿಸಿದ್ರೆ ಮಾತ್ರ ಮಂತ್ರಿ ಆಗಿದ್ದಕ್ಕೂ ಸಾರ್ಥಕ. ಅಪ್ಪನ ಗುಟ್ಟಿದ ಮಾತು, ಬದುಕೋರಾಡೋ ಮಾತು. ಮಂತ್ರಿ ಪಾಪ ಅದೇಂಗೋಸಿ ರೂಟು ಹಿಂಗ್ ಪಾಸ್ ಮಾಡು. ಅದಕ್ಕೊಂದು ಪ್ಲಾನ್ ತಯಾರು ಮಾಡಿದ್ದೀನಿ. ನಮ್ಮ ದೇಶದ ಭೌಗೋಳಿಕ ರಹಸ್ಯ, ಮಿಲಿಟರಿ ರಹಸ್ಯನ ಪರದೇಶಕ್ಕೆ ರವಾನೆ ಮಾಡೋದು. ಸಿಮೆಂಟ್ ನ ಕದ್ ಮಾಡ್ದಂಗೆ ದೇಶದ ರಹಸ್ಯ ಅದೆಲ್ಲದೆ. ಒಬ್ಬ ಮಿಲಿಟರಿ ಆಫೀಸರ್ 1 ವರ್ಷದಿಂದ ಕಷ್ಟಪಟ್ಟು ಮಿಲಿಟರಿ ರಹಸ್ಯನ ಮೈಕ್ರೋ ಫಿಲ್ಮ್ ಮಾಡ್ತಿದ್ದಾನೆ. ಅದೀಗ ಕೊನೆ ಹಂತಕ್ಕೆ ಬಂದಿದೆ. ಅದು ನಮ್ಮ ಕೈ ಸೇರ್ಬೇಕಾದ್ರೆ ಹಣ ಬೇಕು. ಹಣ ಅಂದ್ರೆ ದುಡ್ಡು ಬೇಕು. ಅದೇಟ್ ಬೇಕಾಯ್ತದ ಹೇಳು? ಲಕ್ಷಗಟ್ಲೆ ಚೆಲ್ಬೇಕಯ್ಯ. ಕೋಟಿಗಳು ಬರ್ಬೇಕಾದ್ರೆ ಅಂದ್ರೆ ಚೂಜಿ ಹಾಕಿ ತಬ್ಬಣ ಹೇಳ್ಕೊಳ್ಳೋದು. ಈಗ ಅರ್ಥ ಆಯ್ತು ಬಿಡು. ಹಣದ ವಿಷಯ ನನಗ್ ಬಿಟ್ಬಿಡು, ನೀನೇನು ಚಿಂತೆ ಮಾಡಬೇಡ. ಅಂದಂಗೆ ಯಾವಲ್ಕ ನನ್ನ ಮಗನಯ್ಯ ಮಿಲ್ಟ್ರೇನು ದೇಶದ ರಹಸ್ಯನ ಫಿಲಂ ಮಾಡಕ್ ಹೊಲ್ಟಿರೋನು. ಅವನ್ಯಾಕಯ್ಯ ಹಲ್ಕ ಅಂತೀಯ? ನೀನೇನ್ ಮಹಾ ಸಾಚನ? ನಾವು ಅದೇಯ, ಆದ್ರೆ ಡಿಫ್ರೆನ್ಸ್ ಬಹಳ ಅದೇ. ಹೆಂಗಂತೀಯ? ನಾವು ದುಡ್ಡುಗೋಸ್ಕರ ಎಂಡ್ರನ್ ತಲೆ ಹಿಡಿದ್ರೆ ಆ ಅಲ್ಕ ನನ್ನ ಮಗ ತಾಯಿ ತಲೆನೇ ಹಿಡಿತಾವನಲ್ಲ. ತಲೆ ಹರಟೆ ಎಲ್ಲ ಬೇಕಾಗಿಲ್ಲ. ನಿನಗೆ ಪಾರ್ಟ್ನರ್ ಆಗೋದಕ್ಕೆ ಇಷ್ಟ ಇದೆಯೋ ಇಲ್ವೋ ಅಷ್ಟು ಹೇಳು. ಬುಲ್ಡುಂಗ್ ಕಣ್ ಕೊಟ್ರೆ ಬ್ಯಾಡ ಅಂತನ ಮಂತ್ರಿ ಪಾಪ? ಅದೆಲ್ಲವನೇ ಆ ಮಿಲ್ಟ್ರಿ ಪಾಪ. ಹಲೋ, ಕಳಿಂಗ, ನಾನು ಹೇಳಿದ್ನಲ್ಲ ಮೇಜರ್ ನರೇಂದ್ರನಾಥ್, ಇವರೇ ಮಿಲ್ಟ್ರಿ ಪಾಪ. ನರೇಂದ್ರನಾಥ್ ಇವರು ಕಾಳಿಂಗರಾಯ ಅಂತ ಹೊಸ ಸಚಿವರು, ನನ್ನ ಬಿಸ್ನೆಸ್ ಪಾರ್ಟ್ನರ್. ನೈಸ್ ಟು ಮೀಟ್ ಯು. ಮೀಟೋ ಮೀಟು ಮಿಲ್ಟ್ರಿ ಪಾಪ, ಮೀಟೋ ಮೀಟು. ಅಂದ್ಹಾಗೆ ಆಪರೇಷನ್ ಬ್ಲೂ ಬರ್ಡ್ ರೆಡಿನಾ? ಎಸ್, ಇಟ್ಸ್ ಆಲ್ಮೋಸ್ಟ್ ರೆಡಿ. ಇನ್ ಸ್ವಲ್ಪ ಮಿಲಿಟರಿ ಸೀಕ್ರೆಟ್ಸ್ ನ ಫಿಲ್ಮ್ ಮಾಡಬೇಕಾಗಿದೆ. ಆಗಿರುವಷ್ಟೇ ನನ್ನ ಕೈಲಿ ಕೊಡ್ಸು ಮಂತ್ರಿ ಪಾಪ. ಯಾರಿಗೂ ಗೊತ್ತಾಗ್ಲಿಲ್ದಂಗೆ ಎಲ್ಲಾಡ್ಕೆ ಚಿಲ್ದಲ್ಲಿ ಸುತ್ತಿಟ್ಕೊಂಡು ಸೇಪಾಗಿ ಚಡ್ಡಿ ಜೋಬಲ್ಲಿ ಇಟ್ಕೊತೀನಿ. ಮುಚ್ಚಯ್ಯ ಬಾಯ್ನ. ನರೇಂದ್ರನಾಥ್, ಯಾವ ತೊಂದರೆನೂ ಇಲ್ವಲ್ಲ? ಕಾಕಾ, keep it there. Out. अच्छा सर. You don't worry. ಬ್ಲೂ ಬರ್ಡ್ ನನ್ನ ಬೆಡ್ರೂಮ್ ಲಾಕರ್ ಅಲ್ಲಿ ಸೇಫ್ ಆಗಿ. ಫಾರಿನ್ ಏಜೆಂಟ್ಸ್ ಬರೋವರೆಗೂ ಅದನ್ನ ರೆಪ್ಪೆ ಕಣ್ಣನ್ನು ಕಾದ ಹಾಗೆ ಕಾಯ್ಬೇಕು. ಬಿ ಕೇರ್ಫುಲ್. ಶೋರ್. ಕಾಳಿಂಗ, 5 ಲಕ್ಷ ತಂದಿವ್ನಿ, ತಗ ಮಿಲ್ಟ್ರಿ ಪಾಪ. ಅಂದಂಗೆ ಮಂತ್ರಿ ಪಾಪ, ಕೋಟಿ ನಮ್ ಕೈಗೆ ಬರೋದು ಯಾವಾಗ? ಬ್ಲೂ ಬರ್ಡ್ ಹಾರದ ಮೇಲೆ. ಅದ್ ಯಾವಾಗ ಅರ್ಥೈತೆ? ರೆಕ್ಕೆ ಬಂದಾಗ.
ಹಲೋ, ಸೂರ್ಯ ಹಿಯರ್. ಸರ್, ನನ್ನ ಹೆಸರು ಚಂದು ಕಾಕ ಅಂತ. ನಾನು ಮಿಲಿಟರಿ ರಿಟೈರ್ಡ್ ಜವಾನ್ ಸರ್. ಹ್ಯಾವ್ ಯು ಮೆಟ್ ಬಿಫೋರ್? ಇಲ್ಲ ಸರ್. ಐ ಸಿ. ನನ್ನಿಂದ ಏನಾಗಬೇಕಿತ್ತು? ನಮ್ಮ ದೇಶದ ಮಿಲಿಟರಿ ರಹಸ್ಯಗಳನ್ನ ಮೈಕ್ರೋ ಫಿಲ್ಮ್ ಅಲ್ಲಿ ಎಕ್ಸ್ಪೋಸ್ ಮಾಡಿ ವಿದೇಶಗಳಿಗೆ ಮಾರೋ ಹಂಚಿಕೆ ಕೆಲವರು ಇದ್ರು ಸರ್. ಆ ಮೈಕ್ರೋ ಫಿಲ್ಮಿಗೆ ನನ್ನ ಹತ್ರ ಇದೆ ಸರ್. ನನಗೆ ಪೊಲೀಸು ಸರ್ಕಾರ ಇವುಗಳ ಮೇಲೆ ನಂಬಿಕೆ ಇಲ್ಲ ಸರ್. ಸರ್, ಆದಷ್ಟು ಬೇಗ ನಿಮ್ಗೆ ಇದನ್ನು ತಲುಪಿಸಬೇಕಾಗಿದೆ. ಈಗ ಎಲ್ಲಿದ್ದೀರಿ? ನಾನೀಗ ಜಯನಗರ ಗವರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಇದ್ದೀನಿ ಸರ್. ಆ ದ್ರೋಹಿಗಳು ನನ್ನ ಮೇಲೆ ಗುಂಡು ಹಾರಿಸಿದ್ದಾರೆ. ಆದಷ್ಟು ಬೇಗ ಇದನ್ನು ತಗೊಂಡೋಗಿ ಸರ್. ನೋಡಿ, ನಾನೇ ಬಂದ್ರೆ ಯಾರಿಗಾದ್ರೂ ಸಂಶಯ ಬರಬಹುದು. ನಾನು ನನ್ನ ಮಗಳನ್ನ ಕಳಿಸ್ತೇನೆ. ಶಿ ವಿಲ್ ಕಮ್ ಅಂಡ್ ಐಡೆಂಟಿಫೈ ಹರ್ಸೆಲ್ಫ್. ರೈಸಿಂಗ್ ಸನ್ ಅಂತ ಕೋಡ್ ವರ್ಡ್ ಹೇಳ್ತಾಳೆ. ಅವಳ ಕೈಗೆ ಕೊಟ್ಟು ಕಳಿಸಿ. ಥ್ಯಾಂಕ್ ಯು ಸರ್. ಇಲ್ಲಿ ಮಿಲಿಟರಿ ಮ್ಯಾನ್ ಚಂದು ಕಾಕ ಅಂತ ಯಾರಾದ್ರೂ ಅಡ್ಮಿಟ್ ಆಗಿದಾರಾ? ಸರ್, ಆ ಹೆಸರು ಯಾರು ಅಡ್ಮಿಟ್ ಆಗಿಲ್ಲ ಸರ್. ಸರ್, ಸರ್, ಏಯ್ ಸ್ಟ್ರೆಚರ್ ತಂದು ಬಾಪ್ಪ. ಆಶೀರ್ವಾದ ಮಾಡಿಯಪ್ಪ. ಹೇಳಮ್ಮ, ಹೇಳು. ತುಂಬಾ ಅಪಾಯದ ಕೆಲಸ ಅಂತ ಗೊತ್ತಿದ್ರು ನಿನ್ನನ್ನೇ ಕಳಿಸ್ತಾ ಇದ್ದೀನಿ. ನಿನ್ನನ್ನು ಕಳಿಸ್ದೆ ನನಗೆ ಬೇರೆ ದಾರಿನೇ ಇಲ್ಲ. ನೀನು ದೇಶದ್ರೋಹಿಗಳ ಚಕ್ರವ್ಯೂಹ ಭೇದಿಸೋಕೆ ಹೋಗ್ತಾ ಇದೀಯಾ. ಬಹಳ ಹುಷಾರಾಗಿರ್ಬೇಕಮ್ಮ. ಯಾಕಪ್ಪ ಇಷ್ಟು ನರ್ವಸ್ ಆಗಿದ್ದೀರಾ? ನೀನಿನ್ನು ಚಿಕ್ಕ ಮಗು. ನನಗೆ ಯಾಕೋ ಒಳೊಳಗೆ ಭಯ. ಚಕ್ರವ್ಯೂಹನ್ ಭೇದಿಸಿದ ಅಭಿಮನ್ಯನು ಚಿಕ್ಕವನೇ ಅಲ್ವೇನಪ್ಪ? ಬೇಡಮ್ಮ, ಅವನು ಹಿಂತಿರುಗಿ ಬರಲೇ ಇಲ್ಲ. ಅಭಿಮನ್ಯುಗ್ ವಾಪಸ್ ಬರೋದ್ ಗೊತ್ತೇ ಇರ್ಲಿಲ್ಲ. ನಾನ್ ನಿಮ್ಮ ಮಗಳು ಸೂರ್ಯನ್ ಮಗಳಿಗೆ ಕತ್ಲೇನ ಭಯ ಇದೆಯಪ್ಪ? ಕತ್ಲಾಗೋದ್ರೊಳಗೆ ನಿನ್ ಮನೇಲಿ ಇರ್ಬೇಕಮ್ಮ. ಓಕೆ. ಮತ್ತೆ ವಿಷಯ ಸೀಕ್ರೆಟ್ ಆಗಿರ್ಬೇಕು. ಶೋರಪ್ಪ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಡೋಂಟ್ ವರಿ ಸೋ ಮಚ್. ಬಾಯ್. ಸಿಸ್ಟರ್ ಪ್ಲೀಸ್. ಸರಿಯಮ್ಮ. ನಾನ್ ತಾತ, ರೈಸಿಂಗ್ ಸನ್. ಹಾ, ರೈಸಿಂಗ್ ಸನ್ ನಾನೇ. ಅದೇನ್ ಸರಿಯಾಗಿ ಹೇಳಿ ತಾತ, ನಂಗೆ ಅರ್ಥ ಆಗ್ತಿಲ್ಲ. ಹಾ ಹೇಳಿ ಹೇಳಿ ತಾತ, ಹೇಳಿ. ತಾತ ತಾತ ಮಾತಾಡಿ ತಾತ, ಮಾತಾಡಿ ತಾತ.
ಮೈಕ್ರೋಫಿಲ್ಮ್ ಅವಳ ಹತ್ರ ಇದೆ. ಈಗ ಏನ್ ಮಾಡೋದು? ಬಾಯಿ ಬಡ್ಕೊಳ್ಳೋದು. ಒಂದ್ ಗಾರ್ಮೆಂಟ್ ಪಾಪನ್ ಇಟ್ಕೊಂಬರೋ ಯೋಗ್ಯತಿಲ್ಲ. ಈ ಮಕ್ಕಕ್ಕೆ ಒಂದ್ ಮೀಸೆ, ಬಾಯಾಗೊಂದ್ ಚುಟ್ಟ, ತಿರ್ಬೋಕಿ ನನ್ನ ಲಾಯರ್ ಪಾಪ, ಗಾರ್ಮೆಂಟ್ ಪಾಪ, ಮಿಲ್ಟ್ರಿ ಪಾಪ ನೋಡ್ದ ಹೆಂಗ್ ಎತ್ತಾಕ ಬಂದ್ಬಿಟ್ಟವ್ನೆ. ನಂಗೇನು ಗೊತ್ತಿಲ್ಲ, ನನ್ ಬಿಟ್ಬಿಡು ಪ್ಲೀಸ್. ಆ ಮುದುಕಾನಿ ಹತ್ರ ಏನು ಕೊಟ್ಟಿದ್ದಾನೆ ಅದನ್ನ ಮರ್ಯಾದೆ ಆಗಿ ಕೊಟ್ಬಿಡು. ಇಲ್ಲ ಅಂದ್ರೆ ನನ್ ಕೈಗೇನು ಕೊಟ್ಟಿಲ್ಲ ಅವನು. ಸುಳ್ಳು. ಆ ಮುದುಕ ಸಾಯುವಾಗ ನಿನ್ನ ಹತ್ರ ಏನ್ ಹೇಳ್ದ ಅದನ್ನ ಬಗ್ಳು. ನನ್ನ ಹತ್ರ ಅವನೇನು ಹೇಳಿಲ್ಲ. ಗಾಡ್ ಪ್ರಾಮಿಸ್, ಗಾಡ್ ಪ್ರಾಮಿಸ್. ಜೀವದ ಮೇಲೆ ಆಸೆ ಅಲ್ವೇನೆ ನಿಂಗೆ? ಆ ಮೈಕ್ರೋ ಫಿಲಂ ಎಲ್ ಮುಚ್ಚಿಟ್ಕೊಂಡಿದ್ಯಾ? ತಿಗೆ ಈಚೆಗೆ. ನಂಗೆ ಗೊತ್ತಿಲ್ಲ, ನಂಗೆ ಗೊತ್ತಿಲ್ಲ. ಲೇ ದಡ್ಡ, ಮಕ್ಕಳನ್ನ ಹಾಗೆಲ್ಲ ಹೊಡೆಯೋದು ಬಡಿಯೋದು ಮಾಡಬಾರ್ದು. ಸ್ವಲ್ಪನೂ ಬುದ್ಧಿ ಇಲ್ಲ. ನೋಡು ಬೇಬಿ, ನಾವು ನಿನಗೆ ಐಸ್ ಕ್ರೀಮು, ಲಾಲಿಪಪ್ಪು ಎಲ್ಲ ಕೊಡಿಸ್ತೀವಿ. ಆ ಮೈಕ್ರೋ ಫಿಲ್ಮ್ ಎಲ್ಲಿಟ್ಟಿದೀಯಾ ಹೇಳು ಬೇಬಿ. ನಂಗೆ ಗೊತ್ತಿಲ್ಲ, 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 ಗೊತ್ತಿಲ್ಲ. ಗೊತ್ತಿಲ್ಲ. ಹಠ ಮಾಡ್ತೇನೆ ನಂಬತ್ರ. ಹುಡ್ಕಾಯವಳು ಮೈಯಾಗೆ, ಕಿತ್ತಾಕೋ ಅವಳು ಬಟ್ಟೆನ, ಕಿತ್ತಾಕೋ. ನನ್ ಮಾನ ಪ್ರಾಣಕ್ಕಿಂತ ನನಗೆ ನನ್ನ ದೇಶನೇ ಹೆಚ್ಚು. ಮಾನಕ್ಕಿಂತ ರಹಸ್ಯ ಅಚ್ಚ. ಹೌದ್ ಕಣ್ಣು ಕಂತ್ರಿ. ಎಲ್ಲ ಪೊಗರಿನ ತೊತ್ತೆ ನಿನ್ನ. ಒಳ್ಳೆ ಮಾತಿನಿಂದ ಕೇಳಿದ್ರೆ ಬಾಯಿ ಬಿಡೋದಿಲ್ಲ. ಏಯ್, ಶುರು ಮಾಡು ಸ್ಕಾರ್ಪಿಯನ್ ಟ್ರೀಟ್ಮೆಂಟ್. ಎಲ್ಲಿ ಹೋದ್ಲು ಮಾಲಿನಿ? ಏನಾದ್ರೂ ಆಗಿರ್ಬಹುದಾ? ಹಲೋ, ಇನ್ಸ್ಪೆಕ್ಟರ್ ಚಂದ್ರಾಯ. ರಾಂಪುರ ಕೊಳಗೇರಿನಲ್ಲಿ ಯಾವುದೋ ಒಂದು ಹೆಣ್ಣಿನ ಶವ ಬಿದ್ದೈತೆ. ಸಹಿತ ಸಿಗ್ತಾ ಇಲ್ಲ. ದಯವಿಟ್ಟು ಬೇಗ ಬನ್ನಿ ಸರ್. ನೋ ಡಾಕ್ಟರ್, ನಾನು ಏನ್ ಹೇಳ್ತಿದ್ದೀನಿ ಅಂದ್ರೆ ಯಾವ್ದೋ ಒಂದು ಹೆಣ ಬಂದಿದೆ, ಅರ್ಜೆಂಟ್ ನೀವೇ ಪೋಸ್ಟ್ ಮಾರ್ಟಮ್ ಮಾಡ್ಬೇಕಂತೆ ಸಾಹೇಬ್ರು ಹೇಳಿದ್ದಾರೆ. ಸರಿ, ಅಲ್ಲೆಲ್ಲ ರೆಡಿ ಮಾಡು, ನಾನು ಬಂದ್ಬಿಡ್ತೀನಿ. ಸರಿ ಡಾಕ್ಟರ್. ಬನ್ನಿ ಡಾಕ್ಟರ್, ಹೋಗೋಣ. ಹಾ, ಕೃಷ್ಣ ಎಲ್ಲ ರೆಡಿನಾ? ರೆಡಿ ಡಾಕ್ಟರ್. ಬಾಡಿ ಲೆಂತ್, ಇಂಜುರೀಸ್ ಎಲ್ಲ ಚೆಕ್ ಮಾಡಿದ್ಯಲ್ಲ? ಪ್ಯಾಡ್ ಕೊಡಿಲಿ. ಡಾಕ್ಟರ್, ನೋಟ್ ದ ಬಾಡಿ ಮಾರ್ಕ್ಸ್. ಪಟ್ಟೆ ತೆಗಿ. ಅಪ್ಪ, ಎಷ್ಟು ವಿಕಾರವಾಗಿದೆ ಮುಖ. ಕೊಲೆ ಮಾಡಿದ ಗುರುತು ಸಿಗದೆ ಇರ್ಲಿ ಅಂತ ಆಸಿಡ್ ಹಾಕಿ ಸುಟ್ಬಿಟ್ಟಿದ್ದಾರೆ. ಸರಿ, ನಮ್ಗೆ ಯಾವ ಬಾಡಿ ಆದ್ರೇನು? ಕೃಷ್ಣ ಕೊಡಪ್ಪ. ಪೋಸ್ಟ್ ಮಾರ್ಟಮ್ ನಡೀತಾ ಇರೋ ಹೇಳದ ಬಗ್ಗೆ ಆಲ್ ಇಂಡಿಯಾ ರೇಡಿಯೋಗೂ ಹಾಗೂ ಟಿವಿ ಸ್ಟೇಷನ್ಗೆ ಸುದ್ದಿ ಕೊಡಕ್ಕೆ ಹೇಳು. ಸರಿ ಸರ್. ಹೋಗು. ಯಾರು ಸೇರಿಸ್ತಾರೋ ಎಂಥವನ್ನ ಪೊಲೀಸ್ ಡಿಪಾರ್ಟ್ಮೆಂಟ್. ಬ್ಲಡ್ ಸ್ಯಾಂಪಲ್ ತಗೋ. ಹಾಗೆ ಬಾಟ್ಲು ಕೊಡು. ಸ್ಟಮಕ್, ಸ್ಮಾಲ್ ಇಂಟೆಸ್ಟೈನ್, help me please. ಡಾಕ್ಟರ್, ಐಡೆಂಟಿಟಿ ಮಾರ್ಕ್ಸ್ ಹೇಳಿಲ್ವಲ್ಲ ನೀವು? ಓ, ಐ ಆಮ್ ಸಾರಿ. ನೀವೇ ನೋಡಿ ಏನಿದೆ ಅಂತ. ಸರಿ ಡಾಕ್ಟರ್. ಡಾಕ್ಟರ್, ಇಲ್ಲಿ ನೋಡಿ. ಏನಾಯ್ತು? ಅವಳು ನಮ್ಮ ಮಾಲಿನಿ ರೀ. ನಮ್ಮ ಮಗಳ ಮಾಲಿನಿ. ನಾನೇ ನನ್ನ ಕೈಯಾರೆ ಪೋಸ್ಟ್ ಮಾರ್ಟಮ್ ಮಾಡಿದೆ ರೀ. ನಮ್ಮ ಮಾಲಿನಿ ರೀ.
ಯಾಕೋ ನಿಮ್ಮನ್ನ ಹೇಗೆ ಫೂಲ್ ಮಾಡ್ಬಿಟ್ಟೆ? ಹೌದಪ್ಪ, ಹೌದು, ನಾನು ನಿಜವಾಗ್ಲೂ ಫೂಲ್ ಆಗ್ಬಿಟ್ಟೆ. ಮಾಲಿ ಮಾಲಿ ಚಿಕ್ಕಪ್ಪ, ಸಾಯಿಸ್ಬಿಡ್ತೀನಿ ಅಂತಿದ್ದೆ, ಸಾಯಿಸ್ಬಿಡು ನೋಡೋಣ. ಇಲ್ಲ ಇಲ್ಲ, ಅವತ್ತು ನಂಗೆ ಹೊಟ್ಟೆ ನೋವು ಆಪರೇಷನ್ ಮಾಡಮ್ಮ ಅಂದ್ರೆ ನಾನು ಅಷ್ಟು ಕಟ್ಕಿನ ಅಂದೆ. ಇವತ್ತು ನನ್ನ ತುಂಡಾಗಿ ಕತ್ತರಿಸ್ಬಿಟ್ಟಿಯಲ್ಲಮ್ಮ. ನನ್ನ ಕ್ಷಮಿಸ್ಬೇಡಮ್ಮ, ನಾನು ಗೊತ್ತಿಲ್ಲದೆ ಈ ತಪ್ಪು ಮಾಡ್ಬಿಟ್ಟೆ ಕಣೆ. ನನ್ನ ಕ್ಷಮಿಸ್ಬೇಡಮ್ಮ. ಸಮಾಧಾನ ಮಾಡ್ಕೊ ಪ್ಲೀಸ್. ಬಾ ಬಾ ಪ್ಲೀಸ್. ನನಗೆ ನನ್ನ ಮಗಳು ಬೇಕು, ಕೊಟ್ಟೆ ನನ್ನ ಮಗಳನ್ನ. ಅಯ್ಯೋ ದೇವ್ರೆ, ತನ್ನ ಕೀರ್ತಿ ಪತಾಕೆ ಹಾರ್ಸಕ್ ಹೋಗಿ ಮಗಳನ್ನೇ ಬಲಿ ಕೊಡೋ ತಂದೆ ಉಂಟೇನಪ್ಪ ಈ ಲೋಕದಲ್ಲಿ. ಅಣ್ಣನಂತ ನಿಷ್ಠಾವಂತ ವ್ಯಕ್ತಿಗೆ ಈ ಸಮಯದಲ್ಲಿ ಈ ತರ ಮಾತಾಡೋದು ಸರಿಯಲ್ಲ. ಅತ್ತಿಗೆ ನಿಷ್ಠೆ, ಮಗಳನ್ನೇ ಬಲಿ ಕೊಡೋದು ಎಂಥ ನಿಷ್ಠೆಪ್ಪ. ಅತ್ತಿಗೆ, ದೇಶಕ್ಕಾಗಿ ಮಕ್ಕಳನ್ನ, ಗಂಡಂದರ್ನ, ಒಡ ಹುಟ್ಟವ್ರನ್ನ ಬಲಿ ಕೊಟ್ಟು ಮಹಾವನಿತರನ್ನ ಆಡಿದು ನೀವು ಸಹ. ನಾನು ಮಹಾವನಿತೆ ಅಲ್ಲ, ನಾನು ಸಾಮಾನ್ಯ ಹೆಂಗಸು. ನನಗೆ ನನ್ನ ಮಗಳು ಬೇಕು, ನನ್ನ ಮಾಲಿನಿ ನನಗೆ ಬೇಕು. ಅಕಸ್ಮಾತ್ ಅಚಾತುರ್ಯ ನಡೆದೋಗಿದೆ, ಸ್ವಲ್ಪ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಳಿ. ಸಂಕಟ ಆಗ್ತಿರೋದು ನಿಮ್ಮೊಬ್ಬರಿಗೆ ಅಲ್ಲ. ಆದ್ರೆ ಚೋರಿ ಬಿದ್ದಿರೋದು ನನ್ನ ಕರುಳಿಗೆ ಚಂದ್ರು. 9 ತಿಂಗಳು ಹೊತ್ತು ಹೆತ್ತು ಸಾಕಿ ಸಲಹಿದ ಮಗಳನ್ನ ನಾನೇ ನನ್ನ ಕೈಯಾರೆ ಕತ್ತರಿಸಿ ತುಂಡು ಮಾಡಿದ್ನಲ್ಲ. ಈ ಪ್ರಪಂಚದಲ್ಲಿ ಇಂಥ ಪಾಪದ ಕೆಲಸ ಯಾವ ತಾಯಿ ಮಾಡ್ತಾಳೆ ಹೇಳೋ, ಮಾತಾಡೋ. ಪಾಪದ ಕೆಲಸ ಏನು ಇಲ್ಲ ಅತ್ತಿಗೆ, ನೀವು ನಿಮ್ ಡ್ಯೂಟಿ ಮಾಡಿದ್ದೀರಿ ಅಷ್ಟೇ. ನೀವು ತಾಯಿ ಮಾತ್ರ ಅಲ್ಲ, ಡಾಕ್ಟರ್ ಸಹ. ಹೌದು, ನಾನ್ ಡಾಕ್ಟ್ರು, ನಿಮ್ಮಣ್ಣ ಪತ್ರಕರ್ತ, ನೀನ್ ಪೊಲೀಸು, ಎಲ್ಲಾ ನಿಷ್ಠಾವಂತರೆ, ಪುರುಷ ಸಿಂಹಗಳು ಬೇರೆ ನೀವು. ಆದ್ರೆ ನನ್ನ ಮಗಳ ಪ್ರಾಣನ ನಿಮ್ ಪೌರುಷ ಉಳಿಸ್ಲಿಲ್ವಲ್ಲ. ಕೃಷ್ಣ ಅರ್ಜುನ ಎದ್ದು ಅಭಿಮನ್ಯುನ ಉಳಿಸ್ಕೊಳಕ್ ಆಗ್ಲಿಲ್ಲ. ಸಮಾಧಾನ ಮಾಡ್ಕೊಳ್ಳಿ ಅತ್ತಿಗೆ, ಪ್ಲೀಸ್ ಸಮಾಧಾನ ಮಾಡ್ಕೊಳ್ಳಿ. ಹೇಗೋ ಸಮಾಧಾನ ಮಾಡ್ಕೊಳ್ಳಿ. ದಂತದ ಗೊಂಬೆ ಆಗಿದ್ದ ಹುಡುಗಿನ ಎಷ್ಟೊಂದು ಅಮಾನುಷವಾಗಿ ಕೊಂದಿದಾರಲ್ಲ ರಾಕ್ಷಸರು. ನನ್ನ ಮಾಲಿನಿ ಮೇಲೆ ಆಣೆ, ಅವಳು ಸಾವಿಗೆ ಕಾರಣ ಆದವರು ಅವ್ರು ಯಾರೇ ಆಗಿರ್ಲಿ, ಅವ್ರನ್ನ ಬೆಂಕಿ ಹಚ್ಚಿ ಜೀವಂತವಾಗಿ ಸುಟ್ಟು ಬೂದಿ ಮಾಡ್ತೀನಿ. ಒಬ್ಬೊಬ್ಬನ ಸಿಗದು ಹಲೋ, ಯಾರು? ಮೂಗನಾ? ಏನ್ ಸಮಾಚಾರ ಹೇಳು. ಅದೇನ್ ಹೇಳ್ತಾ ಇತ್ತು? ನಾನು ಅಲ್ಲಿಗೆ ಬರ್ಬೇಕಾ? ಸರಿ, ಬಂದೆ. ಪೋಸ್ಟ್ಮಾರ್ಟಮ್ ರಿಪೋರ್ಟ್ನ ಆಮೇಲೆ ಕಳ್ಸ್ಕೊಡ್ತೀನಿ. ಆ ಹುಡುಗನ ಸಾಯಿಸಿರೋದು ಬೂಟ್ ಕಾಲ್ನಿಂದ ಒದ್ದು ಸ್ಟಿಕ್ನಿಂದ ಹೊಡೆದು. ಅಂಡ್ ಹೀಸ್ ಎ ಡ್ರಗ್ ಅಡಿಕ್ಟ್ ಆಲ್ಸೋ. ಅದಕ್ಕೆ ಪೊಲೀಸ್ ಸ್ಟೇಷನ್ ಅಂತೂ ನಾನು ಅವನ್ನ ಮುಟ್ಲೇ ಇಲ್ಲ. ನೀನ್ ಹೊಡೆದ್ಯೋ ಯಾರು ಹೊಡೆದ್ರೋ ಗೊತ್ತಿಲ್ಲ, ಆದ್ರೆ ಅವ್ನ್ ಸತ್ತಿರೋದು ಬೂಟೇಟ್ನಿಂದಲೇ. ಇನ್ಸ್ಪೆಕ್ಟರ್ ಚಂದ್ರನಿಗೆ, ಇನ್ಸ್ಪೆಕ್ಟರ್ ಚಂದ್ರನಿಗೆ, ಇನ್ಸ್ಪೆಕ್ಟರ್ ಚಂದ್ರನಿಗೆ. We want justice. 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 ಇನ್ಸ್ಪೆಕ್ಟರ್ ಚಂದ್ರನಿಗೆ, ಇನ್ಸ್ಪೆಕ್ಟರ್ ಚಂದ್ರನಿಗೆ, ಇನ್ಸ್ಪೆಕ್ಟರ್ ಚಂದ್ರನಿಗೆ, ಇನ್ಸ್ಪೆಕ್ಟರ್ ಚಂದ್ರನನ್ನು ಮಾಡಿ. We want justice. 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 ಏನಂತ ಅದು? ಏನ್ ಬೇಕಂತೆ? ಬ್ರಹ್ಮೋ ಜಿನ್ನು? ನ್ಯಾಯ ಬೇಕಂತೆ ಸರ್. ಓ ನ್ಯಾಯ?
ಶಾಂತಿ, ಶಿಸ್ತು, ಸದ್ದು. ಸ್ಟೂಡೆಂಟ್ಸ್ ಪಾಪ, ನಿಮ್ಗೆಲ್ಲ ನ್ಯಾಯ ಕೊಡ್ಸಕ್ ತಾನೇ ನಾನ್ ಇಲ್ಲಿ ಗಂಟ ಬಂದಿರೋದು. ಇನ್ಸ್ಪೆಕ್ಟರ್ ಚಂದ್ರನ್ನ ಸಸ್ಪೆಂಡ್ ಮಾಡಲೇಬೇಕು. ಕಾಲೇಜ್ ಪಾಪ್ಗಳ ಕಿರ್ಚಾಡಿ ಹಾಕಲ್ಲ ಗಟ್ಲರ ಹಾರ್ಕಂತೀರ. ಆ ಚಂದ್ರನ್ ಪಾಲ್ಗೆ ಕೇತು ನಾನು ಬಂದ್ಬೇಕೆ ಅವನಿಗೆ ಗ್ರಾಣ ಕಾಯಂ. ನೀವೆಲ್ಲ ಸೈಲೆಂಟ್ ಆಗಿ ಕುಂತಿರ್ರಿ, ನಾನು ವಸಿ ಒಳಿಕೋಗಿ ಬರ್ತೀನಿ. ಪಿ.ಎ. ಸರ್ ಬಾರ್ಲಾ. ಚಂದ್ರ, ಮಿನಿಸ್ಟರ್ ಸೆಲೆಕ್ಟ್ ಮಾಡು. ಐ ಆಮ್ ಸಾರಿ ಸರ್. ಸರ್, ಅದೇನಾಯ್ತು ಅಂದ್ರೆ ನಾನ್ ಸಾರ ಸಟ್ ಕೇಳೋ ಒಳಗೆ ಬಂದಿಲ್ಲ. ಈ ಇನ್ಸ್ಪೆಕ್ಟರ್ ಇಷ್ಟಿನ ನನಗೆ ಚೆನ್ನಾಗಿ ಗೊತ್ತು. DIG ಪಾಪ ಏನಲ್ಲೇ ಇನ್ಸ್ಪೆಕ್ಟರ್, ಹುಡುಗರು ನ್ಯಾಯ ಬೇಕು ಅಂತ ಕೂಗಾಡ್ತಾವ್ರೆ. ಏನ್ ಮಾಡು ಅಂತೀಯ ಬಗಳು? ಸ್ಟೇಷನ್ ನಲ್ಲಿ ನಾನು ಸೀತು ಮೈಯೇ ಮುಟ್ಟಿಲ್ಲ. ತೋಮ್ಟ ಅಧಿಕಾರ ಮಾಡಿದೆ ಅಲ್ಲ. ಮ್ಯಾನ್ ಹ್ಯಾಂಡಲ್ ಮಾಡೋ ಪ್ರಶ್ನೆ ಇಲ್ಲ ಕಾಳಿಂಗ. ಜಲ ಕಾಕಿ ಪೋರ, ನೀನ್ ಒದ್ರೆ ಹೆಂಗ್ ಓದಿತೀಯ, ಎಷ್ಟು ಓದಿತೀಯ, ಎಲ್ಲೆಲ್ಗ ಓದಿತೀಯ ಅಂತ ನನಗ್ ಚೆನ್ನಾಗ್ ಗೊತ್ತು ಕಂಡ್ಲ. ನಿಮ್ ಡಾಕ್ಟ್ರತ್ಕೇನೆ ಎಣ ಕೂದು ಸೀತು ಸತ್ತಿದ್ದು ಒದೆ ತಿಂದು ಅಂತ ರಿಪೋರ್ಟ್ ಕೊಟ್ಟವಳೆ. ಸುಳ್ಳೇನ್ಲ ಮಗನೆ? ಮಾತು ಮರ್ಯಾದೆಯಿಂದ ಬರಲಿ. ಕೇಸನ್ನ ಕೊಲೆ ಮಾಡಿದವನ್ಗೆ ಮರ್ಯಾದೆ ಬೇರೆ ಕೊಡ್ಬೇಕಾ? ಅದು ನಾನು ನಕ್ಸಾ ಲೀಡಿಂಗ್ ಅಲ್ಲಿ ಗೆದ್ದು ಬಂದಿರೋ ಮಂತ್ರಿ, ಭಾವಿ ಮುಖ್ಯಮಂತ್ರಿ. ಅಯ್ಯೋ ಕಂತ್ರಿ, ನಾನು ಮನ್ಸು ಮಾಡಿದ್ರೆ ಇಲೆಕ್ಷನ್ ಅಲ್ಲಿ ನಿಂತು ಗೆದ್ದು ಮಂತ್ರಿನೂ ಆಗ್ಬೋದು. ಆದ್ರೆ ನೀನ್ ಈ ಜನ್ಮದಲ್ಲಿ ಕಾನ್ಸ್ಟೇಬಲ್ ಆಗಕ್ ಸಾಧ್ಯ ಇಲ್ಲ. ಚಂದ್ರ, ಎಗರಾಡ್ಬೇಡಲೇ. ನಿನ್ಗಿರೋ ಸೀಟಿಗೆ 5 ವರ್ಷದ ಗ್ಯಾರಂಟಿ ಕೂಡ ಇಲ್ಲ. ಆದ್ರೆ ನನ್ಗಿರೋ ಸರ್ವಿಸ್ ನಲ್ಲಿ ನೀನು ಮತ್ತೆ ನನ್ನ ಕೈಗೆ ಸಿಗದೆ ಇರ್ತೀಯ. DIG ಪಾಪ ನೋಡಿದ್ರ ನನ್ನ ಮಗನ್ನ ಕೆಳಿಕ್ ಬಿದ್ರು ನನ್ ಮೂಗೆ ಮ್ಯಾಗೆ ಅಂತ ಅವನೇ. ನಿನ್ನ ಸಸ್ಪೆಂಡ್ ಮಾಡ್ಬಿಡ್ತೀನಿ. ನನ್ನನ್ನು ಸಸ್ಪೆಂಡ್ ಮಾಡಕ್ ಮುಂಚೆ ಎನ್ಕ್ವೈರಿ ಆಗ್ಬೇಕು, ಶವನ ಇನ್ನೊಮ್ಮೆ ಪೋಸ್ಟ್ ಮಾರ್ಟಮ್ ಮಾಡ್ಬೇಕು, ಆಮೇಲೆ ಕ್ರಮ. ಓಹೋ, ಏನಿ ನಾಯಿ ಬಗಳ್ದಂಗೆ ಕೇಳಕ್ಕೆ ನಮ್ಮ ಸರ್ಕಾರ ಇರೋದು. ಅಲ್ಲೇ ನಿಂತ್ಕೊಳ್ಳೆ ತಗಲೇ. DIG ಪಾಪ ಸರ್, ಈ ಕೂಡ್ಲೆ ಇವನ್ನ ಸಸ್ಪೆಂಡ್ ಮಾಡು. ದಿಸ್ ಈಸ್ ಮೈ ಆರ್ಡರ್. ಇಲ್ಲ ಈಗಿಂದೀಗ CM ಫೋನ್ ಮಾಡಿ ನಿನ್ನ ಮಾಡ್ಕೋಬೇಡಿ ಸರ್. SP, ಎಸ್ ಸರ್. ಇನ್ಸ್ಪೆಕ್ಟರ್ ಚಂದ್ರನ ಸಸ್ಪೆಂಡ್ ಮಾಡೋದಕ್ಕೆ ಕೂಡಲೇ ಆರ್ಡರ್ ಹೊರಡಿಸಿ. ಎಸ್ ಸರ್. ಈ ಕಂತ್ರಿ ನನ್ನ ಮಗ ಲೇ PA ಬಾರ್ಲ. ಇಟ್ಕೋ ಇದನ್ನ, ಬೇರೆಯವ್ರಿಗೆ ಹಾಕ್ಸಕ್ಕಾಗತ್ತೆ. ಇಡ್ಕಡೆ ಆಯ್ತಾ ಬಾರ್ಲ. DIG, ದಿಸ್ ಇಸ್ ಟೂ ಮಚ್ ಚಂದ್ರ.
ಮೈಕ್ರೋ ಫಿಲ್ಮ್ ಅವನು ತೊಡೆಲಿಟ್ಕೊಂಡು ಹೊಲ್ಕೊಂಡಿದ್ದಾನೆ. ಮಾಡಕ್ ಸಾಧ್ಯ ಆದ್ರೆ ಮಾಡಿ ಅಂತ ಹೇಳಿದೆ. ಅದನ್ನ ಇವತ್ತು ಸಾಧಿಸಿ ತೋರಿಸಿದೀರಾ. ಐ ಆಮ್ ರಿಯಲಿ ಪ್ರೌಡ್ ಆಫ್ ಯು ಮಿಸ್ಟರ್ ಚಂದ್ರ. ಇಂಥ ರಾಕ್ಷಸನ ಜೀವ ಸಹಿತ ಉಳಿಸಬೇಡಿ. ಕಿಲ್ ದೆಮ್ ಆಲ್. ಕೊಂದ್ಬಿಡಿ ಅವ್ರನ್ನ. ಯುವರ್ ಆನರ್, ಈ 4 ಜನ ದೇಶದ್ರೋಹದ ಕೆಲಸ ಮಾಡಿರೋದಲ್ದೆ ಚಂದು ಕಾಕ, ಸೂರ್ಯ ಪತ್ರಿಕೆ ಸಂಪಾದಕ ಸೂರ್ಯ ಮತ್ತೆ ಅವ್ರ ಮಗಳು ಮಾಲಿನಿ ಇವರೆಲ್ಲ ನಿರ್ದಾಕ್ಷಿಣ್ಯವಾಗಿ ಕೊಲೆ ಮಾಡಿದ್ದಾರೆ. ಇದಕ್ಕೆ ಐ ವಿಟ್ನೆಸ್ ಇವ್ರ ಜೊತೆಲೆ ಶಾಮೀಲಾಗಿರೋ ಮೂಗ ಉರ್ಫ್ ಮುನಿಯಾ. ಅಷ್ಟೇ ಅಲ್ಲದೆ ಇವ್ರುಗಳ ಕದ್ದು ಮಿಲಿಟರಿ ಸೀಕ್ರೆಟ್ಸ್ ನ ಎಕ್ಸ್ಪೋಸ್ ಮಾಡಿರೋ ಮೈಕ್ರೋ ಫಿಲ್ಮ್, ಸ್ಲೈಡ್ಸ್ ಅಂಡ್ ಫೋಟೋಗ್ರಾಫ್ಸ್ ಮತ್ತೆ ಚಂದು ಕಾಕ ಸೂರ್ಯನ್ ಬರ್ದಿರೋ ಲೆಟರ್, ಡಾಕ್ಯುಮೆಂಟರಿ ಎವಿಡೆನ್ಸ್ ಮೈ ಲಾರ್ಡ್. Court is adjourned for a while. ಕಾಲೇಜು ವಿದ್ಯಾರ್ಥಿ ದೀಪುವನ್ನು ಶ್ರೀಮತಿ ಕಪಿಲಾ ಅವರು ಗುಂಡಿಟ್ಟು ಕೊಂದದ್ದು ಅಪರಾಧವೆಂದು ಸಾಬೀತಾಗಿದೆ. ಆದರೆ ಅವರು ದೇಶದ್ರೋಹಿಗಳನ್ನು ಹಿಡಿಯುವುದರಲ್ಲಿ ನೆರವಾದ್ದರಿಂದ ಅವರಿಗೆ 1 ವರ್ಷದ ಸಾದಾ ಸಜೆಯನ್ನು ವಿಧಿಸಲಾಗಿದೆ. ಹಾಗೂ ಈ 5 ಜನ ಆರೋಪಿಗಳು ಕೊಲೆ ಹಾಗೂ ದೇಶದ್ರೋಹದಲ್ಲಿ ತೊಡಗಿದ್ದರೆಂಬುದು ನ್ಯಾಯಾಲಯದಲ್ಲಿ ಸಿಕ್ಕ ಸಾಕ್ಷಿ ಪುರಾವೆಗಳಿಂದ ಸಾಬೀತಾಗಿದೆ. ಆದ್ದರಿಂದ ಈ 5 ಜನರಿಗೆ IPC 302ನೇ ವಿಧಿಯ ಪ್ರಕಾರ ಹೇಳ್ಬೇಡಿ, ತೀರ್ಪನ್ನು ಪೂರ್ತಿ ಮಾಡಿ. ಈ 5 ಜನರಿಗೆ IPC 302ನೇ ವಿಧಿಯ ಪ್ರಕಾರ ಮರಣದಂಡನೆಯನ್ನು ವಿಧಿಸಲಾಗಿದೆ. ತುಳಸಿ, 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 ಅಳಬೇಡಿ. ನೀವ್ ಯಾಕೆ ಅಳ್ಬೇಕು? ನ್ಯಾಯ ಉಳಿಸಿದ್ದೀನಿ, ನನ್ನ ಮಾಂಗಲ್ಯ ಉಳಿಸ್ಕೊಂಡಿದ್ದೀನಿ. ನೀವು ನನ್ನ ರಕ್ತ ಕಳಿಸ್ಕೊಡಿ. Oh